ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 43ನೇ ವಚನದಿಂದ 49ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ 2 ಕೈಗಳು, 2 ಕಾಲುಗಳು, 2 ಕಣ್ಣುಗಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಪರಲೋಕ ರಾಜ್ಯ ಮತ್ತು ನರಕರ ಈ 2 ಕೈ, 2 ಕಾಲು, 2 ಕಣ್ಣಿಗೆ ಹೋಲಿಕೆಯಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು 2 ಕೈ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. 2 ಕೈಗಳುಳ್ಳವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವುದಾದರೂ ಪಾಪದ ಕೆಲಸದಲ್ಲಿ ನಮ್ಮ ಕೈ ಹಾಕಿದರೆ ನಾವು 2 ಕೈ ಉಳ್ಳವರಾಗಿದ್ದು ನರಕದಲ್ಲಿ ಬೀಳುವುದಕ್ಕಿಂತ 1 ಕೈ ಕಳೆದುಕೊಂಡವರಾಗಿ ಪರಲೋಕ ರಾಜ್ಯದಲ್ಲಿ ಇರುವುದು ಉತ್ತಮ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ 2 ಕಾಲುಳ್ಳವರಾಗಿದ್ದು ಕೆಟ್ಟ ಮಾರ್ಗದಲ್ಲಿ, ಅಸಹ್ಯವಾದ ಮಾರ್ಗದಲ್ಲಿ ನಾವು ನಡೆದು ಪಾಪದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪರಲೋಕ ರಾಜ್ಯದಲ್ಲಿ 1 ಕಾಲನ್ನು ಕಳೆದುಕೊಂಡವರಾಗಿ 1 ಕಾಲುಳ್ಳವರಾಗಿ ಪರಲೋಕ ರಾಜ್ಯದಲ್ಲಿ ಸೇರುವುದು ಉತ್ತಮ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕಣ್ಣುಗಳಿಂದ ಅನೇಕ ಕೆಟ್ಟ ಕಾರ್ಯಗಳನ್ನು ನೋಡುವಂತವರಾಗಿದ್ದೇವೆ. ಕೆಟ್ಟದನ್ನು ನೋಡಿ ನಾವು ಸಂಗ್ರಹಿಸಿಕೊಳ್ಳುವಂತವರಾಗಿದ್ದೇವೆ. ನಾವು 2 ಕಣ್ಣುಳ್ಳವರಾಗಿ ನರಕದಲ್ಲಿ ಬೀಳುವುದಕ್ಕಿಂತ 1 ಕಣ್ಣನ್ನು ಕಿತ್ತು ಬಿಸಾಡಿ ಪರಲೋಕ ರಾಜ್ಯದಲ್ಲಿ ನಾವು ಸೇರುವುದೇ ಉತ್ತಮ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಪಾಪದ ಕೆಲಸಗಳಲ್ಲಿ ನಾವು ಕೈ ಹಾಕಿದವರಾಗಿ ಪಾಪದಲ್ಲಿ ಜೀವಿಸ್ತಾ ಇದ್ದೇವಾ? ನಾವು ಕೆಟ್ಟ ಕಾರ್ಯಗಳು ಮಾಡುವುದಕ್ಕಾಗಿ ಯಾವಾಗಲೂ ನಮ್ಮ ಕಾಲುಗಳು ಕೆಟ್ಟ ಮಾರ್ಗಗಳಲ್ಲಿ ಪ್ರಯಾಸ ಪಡ್ತಾ ಇದೇನಾ? ನಮ್ಮ ಕಣ್ಣುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಏನನ್ನು ದೃಷ್ಟಿಸಿ ನೋಡುತ್ತಾ ಇದೆ? ಒಳ್ಳೆಯದನ್ನು ನೋಡುತ್ತಾ ಇದೇನಾ? ಕೆಟ್ಟದನ್ನು ನೋಡುತ್ತಾ ಇದೇನಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಮ್ಮ ಕೈಗಳು ಒಳ್ಳೆ ಕಾರ್ಯಗಳು ಮಾಡುತ್ತಾ ಇದೇನಾ? ನಮ್ಮ ಕಾಲುಗಳು ಒಳ್ಳೆಯ ಒಂದು ಕೆಲಸಕ್ಕಾಗಿ ಪ್ರಯಾಸ ಪಡ್ತಾ ಇದೇನಾ? ನಮ್ಮ ಕಣ್ಣುಗಳು ಒಳ್ಳೆಯದನ್ನು ನೋಡಿ ಸಂತೋಷ ಪಡ್ತಾ ಇದೇನಾ? ಈ ಒಂದು ದಿನದಲ್ಲಿ ನಮ್ಮ ಕೈ, ನಮ್ಮ ಕಾಲು, ನಮ್ಮ ಕಣ್ಣು, ನಮ್ಮ ದೇಹ ಎಲ್ಲ ಒಳ್ಳೆಯದನ್ನೇ ಆಲೋಚಿಸುವಾಗ, ಒಳ್ಳೆಯದನ್ನೇ ನೋಡುವಾಗ, ಒಳ್ಳೆಯದನ್ನೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಪರಲೋಕ ರಾಜ್ಯದಲ್ಲಿ ಸೇರುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕೈ, ನಮ್ಮ ಕಾಲು, ನಮ್ಮ ಕಣ್ಣು ಇವೆಲ್ಲವೂ ಕೆಟ್ಟ ಕೆಲಸಗಳನ್ನು ಮಾಡುವಾಗ ನರಕದಲ್ಲಿ ದೊಬ್ಬಲ್ಪಡುವಂತದಾಗಿದೆ. ನರಕದಲ್ಲಿ ನೋಡುವಾಗ ಕಡಿಯುವ ಹುಳು ಸಾಯುವುದಿಲ್ಲ, ಅಲ್ಲಿ ಆರದೆ ಇರತಕ್ಕಂತ ಬೆಂಕಿ ಇರುವಂತದಾಗಿದೆ. ಯಾವಾಗಲೂ ಬೆಂಕಿ ದಗದಗನೆ ಉರಿಯುತ್ತದೆ, ಕಡಿಯುವ ಹುಳುಗಳು ಸಾಯುವುದಿಲ್ಲ. ಯಾವಾಗಲೂ ಯಾತನೆ, ವೇದನೆ, ಗೋಳಾಟ, ಕಿರಿಚಾಟ ಆ ಒಂದು ನರಕದಲ್ಲಿ ಇರುವಂತದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ನರಕಕ್ಕೆ ಹೋಗದ ಹಾಗೆ ನಮ್ಮನ್ನೇ ನಾವು ಎಚ್ಚೆತ್ತುಕೊಂಡು ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಅಂಗಾಂಗಗಳು ನಾವು ಜಾಗರೂಕತೆಯಿಂದ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವಾಗ
ನಾವು ಪರಲೋಕ ರಾಜ್ಯ ಸೇರುವುದಕ್ಕೆ ಸಾಧ್ಯವಾಗುವಂತದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದೆ, ನನಗೆ 2 ಕಣ್ಣುಗಳಿದೆ, 2 ಕಾಲು ಇದೆ, 2 ಕೈಗಳಿದೆ ಎಂಬುದಾಗಿ ನೋಡುವಾಗ ನಮ್ಮ ಮನಸ್ಸಿಗೆ ಬಂದ ಹಾಗೆ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಅಸಹ್ಯ ಕಾರ್ಯಗಳಲ್ಲಿ ಪಾಪದ ಜೀವಿತದಲ್ಲಿ ನಾವು ಮುಳುಗಿದವರಾಗಿ ನಮ್ಮ ಕಣ್ಣಿನಿಂದ ನೋಡಬಾರದ ಕಾರ್ಯಗಳು ನೋಡುತ್ತಾ ಇನ್ನೊಂದು ಅಸಹ್ಯವಾದದನ್ನು ನೋಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ನಮ್ಮ ಕಣ್ಣುಗಳಿಂದ, ನಮ್ಮ ಕೈಗಳಿಂದ, ನಮ್ಮ ಕಾಲುಗಳಿಂದ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಸುಂದರ ಸಮಯವಾಗಿದೆ. ನಾವು ಕೆಟ್ಟ ಕಾರ್ಯಗಳನ್ನು ಮಾಡುವಾಗ, ನಮ್ಮ ಕೈಗಳು ಕೆಟ್ಟ ಕಾರ್ಯ ಮಾಡುವಾಗ, ನಮ್ಮ ಕಣ್ಣು ಕೆಟ್ಟದನ್ನು ದೃಷ್ಟಿಸುವಾಗ, ನಮ್ಮ ಕಾಲು ಕೆಟ್ಟ ಮಾರ್ಗದಲ್ಲಿ ಹೋಗುವಾಗ ನಮ್ಮನ್ನೇ ನಾವು ಈ ಒಂದು ದಿನದಲ್ಲಿ ತಿದ್ದುಕೊಳ್ಳೋಣ. ನಾವು ಸರಿಯಾದ ಮಾರ್ಗದಲ್ಲಿ ಹೋಗೋಣ, ಒಳ್ಳೆಯದನ್ನು ದೃಷ್ಟಿಸಿ ನೋಡೋಣ, ಒಳ್ಳೆ ಕಾರ್ಯಗಳನ್ನು ಮಾಡೋಣ, ಪರಲೋಕ ರಾಜ್ಯಕ್ಕಾಗಿ ನಾವು ಸಿದ್ಧರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.